ನಮಸ್ಕಾರ ಸ್ನೇಹಿತರೆ, ಎಕ್ಸ್ಪೋಷರ್ ವಿಸಿಟ್ ಸಮಿತಿ ಶಾಲಾ ಭೇಟಿ ಕಾರ್ಯಕ್ರಮ ಅಂದರೆ 2025-26ನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ SDMC ಸರ್ವೆ ಮಾಹಿತಿಯನ್ನು ಸಬ್ಮಿಟ್ ಮಾಡಿರುತ್ತೇವೆ. ನಂತರ ತಾಲೂಕಾ ಹಂತದಲ್ಲಿ ಉತ್ತಮ SDMC ಎಂದು ನಾವು ವಿದ್ಯಾವಾಹಿನಿಯಲ್ಲಿ ಇಂದೀಕರಿಸಿದ ಮಾಹಿತಿಯನ್ನು ಆಧರಿಸಿ ಉತ್ತಮ SDMC ಶಾಲೆಗಳ ಒಂದು ಆಯ್ಕೆ ಆಗುತ್ತದೆ. ನಂತರ ತಾಲೂಕಾ ಹಂತದಿಂದ ಜಿಲ್ಲಾ ಹಂತಕ್ಕೆ ಉತ್ತಮ SDMC ಎಂದು ಆಯ್ಕೆಯಾಗಿರ್ತಕ್ಕಂತಹ ಶಾಲೆಗಳಿಗೆ ತಾಲೂಕಿನ ಶಾಲೆಗಳು ಭೇಟಿ ಕೈಗೊಳ್ಳುವುದೇ ಎಕ್ಸ್ಪೋಷರ್ ವಿಸಿಟ್ ಶಾಲಾ ಭೇಟಿ ಕಾರ್ಯಕ್ರಮ. ತಾಲೂಕಾ ಹಂತದಲ್ಲಿ SDMCಗಳನ್ನು ಅವುಗಳ ಕಾರ್ಯಗಳನ್ನು ಕ್ರಿಯಾಶೀಲಗೊಳಿಸುವ ನಿಟ್ಟಿನಲ್ಲಿ ಆಯಾ ತಾಲೂಕಿನ ಉತ್ತಮ SDMC ಎಂದು ಜಿಲ್ಲಾ ಹಂತಕ್ಕೆ ಆಯ್ಕೆಯಾಗಿರುವ ಶಾಲೆಗಳಿಗೆ ಉಳಿದ ಶಾಲೆಗಳು ಭೇಟಿಯನ್ನು ಕೈಗೊಳ್ಳುತ್ತವೆ. ಎಕ್ಸ್ಪೋಷರ್ ವಿಸಿಟ್ ಕಾರ್ಯಕ್ರಮದ ಉದ್ದೇಶ SDMC ಅವರು ತಮ್ಮ ಜವಾಬ್ದಾರಿ ಕರ್ತವ್ಯ ಅರಿತುಕೊಳ್ಳುತ್ತಾರೆ, ಉತ್ತಮ ವಿಚಾರ ಹೊಸ ಕಲ್ಪನೆಗಳಿಂದ ಪ್ರೇರೇಪಣೆಯನ್ನು ಪಡೆಯುತ್ತಾರೆ, ತಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು ಸಮಗ್ರ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ಆಗಬೇಕಾಗಿರುವ ವಿಶಿಷ್ಟ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟ ಹಾಗೂ ಉತ್ತಮ ಅಭ್ಯಾಸಗಳನ್ನು ತಿಳಿದುಕೊಂಡು ತಮ್ಮ ತಮ್ಮ ಶಾಲೆಗಳಲ್ಲಿ ಉತ್ತಮ ಕಾರ್ಯಗಳನ್ನು ರೂಪಿಸಲು ಎಕ್ಸ್ಪೋಷರ್ ವಿಸಿಟ್ ಸಹಕಾರಿಯಾಗುತ್ತದೆ. ಎಕ್ಸ್ಪೋಷರ್ ವಿಸಿಟ್ ಸಮಿತಿಯಲ್ಲಿ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯ ಶಿಕ್ಷಕರು, 2 ಸದಸ್ಯರು, ಅದರಲ್ಲಿ ಒಬ್ಬ ಮಹಿಳಾ ಸದಸ್ಯರು ಮತ್ತು ಒಬ್ಬ ಪುರುಷ ಸದಸ್ಯರು, ಒಟ್ಟು 5 ಸದಸ್ಯರ ತಂಡ ಇದಾಗಿರುತ್ತದೆ. ಇವರನ್ನು ಗುರುತಿಸಿದ ಶಾಲೆಗೆ ಕರೆದೊಯ್ಯುವುದು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತದೆ. ತಾಲೂಕಾ ಹಂತದಲ್ಲಿ 2 ತ್ರಿಸದಸ್ಯರ ತಂಡವು ಉತ್ತಮ SDMC ಶಾಲೆಗಳಿಗೆ ಭೇಟಿ ನೀಡಬೇಕಾಗಿರ್ತಕ್ಕಂತಹ ಶಾಲೆಗಳ ಪಟ್ಟಿಯನ್ನು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಸಬ್ಮಿಟ್ ಮಾಡಿರುವ ಮಾಹಿತಿಯನ್ನು ಆಧರಿಸಿ ವಿಸಿಟ್ ಮಾಡಬೇಕಾದ ಶಾಲೆಗಳ ಒಂದು ಲಿಸ್ಟ್ ಮ್ಯಾಚಿಂಗ್ ಮಾಡಿರುತ್ತದೆ. ನಂತರ ಉತ್ತಮ SDMC ಎಂದು ಆಯ್ಕೆಗೊಂಡ ತಾಲೂಕಿನ 9 ಶಾಲೆಗಳಿಗೆ ಎಕ್ಸ್ಪೋಷರ್ ವಿಸಿಟ್ ನಡೆಸಲಾಗುತ್ತೆ. ವಿದ್ಯಾವಾಹಿನಿ ತಂತ್ರಾಂಶದಲ್ಲಿನ ಮಾಹಿತಿಯನ್ನು ವ್ಯಾಲಿಡೇಷನ್ ಮಾಡಿದ ನಂತರ ಫೆಬ್ರವರಿ 2026ರ ಮೊದಲ ವಾರದಿಂದ ಎಕ್ಸ್ಪೋಷರ್ ವಿಸಿಟ್ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ವಿಸಿಟ್ ಮಾಡಬೇಕಾದ 9 ಶಾಲೆಗಳಲ್ಲಿ 3 LPS, 3 HPS, 3 HS ಅಂದರೆ ಹೈಸ್ಕೂಲ್ಗಳಿಗೆ ಎಕ್ಸ್ಪೋಷರ್ ವಿಸಿಟ್ ಶಾಲಾ ಭೇಟಿ ನಡೆಯುತ್ತದೆ. ಈ ಒಂದು ವಿಸಿಟ್ ಕೈಗೊಳ್ಳುವಂತಹ ಶಾಲೆಗಳಿಗೆ ಪ್ರಯಾಣ ಭತ್ಯೆಯಾಗಿ 1,000 ರೂಪಾಯಿ ಅನುದಾನ ನೀಡಲಾಗುತ್ತದೆ. ಭೇಟಿ ಸಮಯದಲ್ಲಿ ವೀಕ್ಷಿಸಬೇಕಾದ ಅಂಶಗಳು, ವರದಿ, ಫೋಟೋ ಮಾಹಿತಿ ಮತ್ತು ಗಮನಿಸಿದ ಧನಾತ್ಮಕ ಅಂಶಗಳು ಹಾಗೂ ಭೇಟಿಯ ಅಂತ್ಯದಲ್ಲಿ 2 ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಅಧ್ಯಕ್ಷರುಗಳು ತಮ್ಮ ಶಾಲೆಯಲ್ಲಿ ನಿರ್ವಹಿಸಿದ ಕಾರ್ಯಗಳ ಬಗ್ಗೆ ಪರಸ್ಪರ ಅಭಿಪ್ರಾಯ ಹಂಚಿಕೆಯನ್ನು ಮಾಡಿಕೊಳ್ಳಬೇಕಾಗಿರುತ್ತದೆ. ಧನ್ಯವಾದಗಳು.